ಸೊ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಹೇಳಿ ತಮ್ಮ ಹೆಸರು? ನಮಸ್ತೆ ಮೇಡಮ್. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಮಗನ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 18/6/2005 ಮೇಡಮ್. 2005. ಹುಟ್ಟಿದ ಸಮಯ? 18/6/8/5 ಬೆಳಗ್ಗೆ. 2005 8/5 ಬೆಳಗ್ಗೆ ಅಲ್ವಾ? ಬೆಳಗ್ಗೆ ಮೇಡಮ್. 2005 18/6/2005 8 ಗಂಟೆ 5 ನಿಮಿಷ ಬೆಳಗ್ಗೆ. 8 ಗಂಟೆ 5 ನಿಮಿಷ ಮೇಡಮ್. ಏನ್ ಪ್ರಶ್ನೆ ಇತ್ತು ಮೇಡಮ್? ಕೇಳಿ, ಆರ್ಯವರ್ಧನ್ ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ಮೇಡಮ್ ಹೇಳಿ, ಒಂಚೂರು ಕನ್ಫ್ಯೂಸ್ ಇದೆ. 18/6/2005 ಬೆಳಗ್ಗೆ 8 ಗಂಟೆ 5 ನಿಮಿಷ ಸರ್. 8 ಗಂಟೆ 5 ನಿಮಿಷನಾ? ಹೌದು. ಹೌದು. ಎಲ್ಲಿಂದ ಕರೆ ಮಾಡಿರ ತಾಯಿ? ಬೆಂಗಳೂರಿಂದ. ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಏನು ಮಾಡಿದಿರ ಮನೇಲಿ? ಮಾಡಿಲ್ಲ. ಊಟಕ್ಕೆ ಬರೋಣ ಅಂತ ಇದ್ದಲ್ಲಿ ನಿಮ್ಮ ಮನೆಗೆ ಹಿಂಗಂದ್ರೆ ಹೆಂಗೆ ನೀವು? ಇವಾಗ ಲೈವ್ ಮುಗಿಸಿ ನಿಮ್ಮ ಮನೆಗೆ ಬರೋಣ ಊಟಕ್ಕೆ 7:15 ಅಂತ ಬನ್ನಿ ಸರ್, ವೆಜ್ ಮಾಡೋಣ ಬನ್ನಿ ಗುರುಗಳೇ. ವೆಜ್ ಗಿಜ್ ಎಲ್ಲ ತಿನ್ನಲ್ಲ ಮೇಡಮ್, ನಾನು ಗೌಡ್ರು ಪಕ್ಕ. ಅವ್ನ ವಿದ್ಯಾಭ್ಯಾಸ ಮತ್ತೆ ಅವ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಅಯ್ಯ, ನನಗೆ ಊಟನೇ ಆಗ್ತಾಯಿಲ್ಲ. ನಿಮ್ಗೆ ವಿದ್ಯಾಭ್ಯಾಸ ಕಟ್ಗೆ ನನಗೆ ನಾನು ಹೇಳಿದೆ ತಾನೆ, ನನ್ನ ನಾನ್ ವೆಜ್ ತಿನ್ಬೇಕು ಅಂತ ಹೇಳಿದ್ವಿ. ಎಲ್ಲಿ ನೀವು ಮನೆಗೆ ಕರೆಯೋಕೆ ರೆಡಿ ಇಲ್ಲ? ಯಾವ ಏರಿಯಾ? ಮುದ್ದಿನಪಾಳ್ಯ. ಮುದ್ದಿನಪಾಳ್ಯ ಎಲ್ಲೋ ಇದೆ ಕೇಳಿದೆ, ಇಲ್ಲಿ ನಾಗರಬಾಯಿ ಹತ್ರ. ಹೌದು ಗುರುಗಳೇ. ಅಲ್ಲಿ ಮುದ್ದಿನಪಾಳ್ಯ. ಏನು ನಿಮ್ಮ ಮಗು ಬಗ್ಗೆ ಏನು ಕೇಳಬೇಕು ಅಂತ ಇದ್ರಾ? ಅವ್ನ ವಿದ್ಯಾಭ್ಯಾಸ ಮತ್ತೆ ಅವ್ನ ಕೆಲಸ ಬಗ್ಗೆ ಕೇಳಬೇಕಿತ್ತು. ಏನು ಓದ್ತಾವ್ರಿ ಇವಾಗ? ಇವಾಗ BSc ರೇಡಿಯಾಲಜಿ ಓದ್ತಾ ಇದ್ದಾನೆ. ಹೌದಾ? ನನ್ನ ಜಾತಕ ತುಂಬ ಚೆನ್ನಾಗಿದೆಯಲ್ಲಮ್ಮ. ಫಾರಿನ್ಗೇನು ಸೆಟ್ಲ್ ಮಾಡ್ಬೋದು 100%. ಗೌರ್ಮೆಂಟ್ ಕೆಲಸ ಸಿಗುತ್ತೆ, ತುಂಬ ಲಕ್ಸುರಿ ಲೈಫನ್ನು ಎಂಜಾಯ್ ಮಾಡ್ತಾನೆ, ಬ್ಯೂಟಿಫುಲ್ ಆದ ಮನೆ ಕಟ್ತಾನೆ, ಅವ್ನ ಲೈಫಲ್ಲಿ ತುಂಬ ಪುಣ್ಯ ಮಾಡಿ ಹುಟ್ಟವನೆ ಅಂತ ಹೇಳುತ್ತೆ. ಏನು ಹೇಳಿ? ಹಲೋ ಹೇಳಿ ಗುರುಗಳೇ. 2022ರಿಂದ 2038 ಇವನು ಬೇಗ ಕೆಲಸ ಸಿಕ್ಕಿ ಬೇಗ ಮನೆ ಕಟ್ತಾನೆ. ಆರೋಗ್ಯ ಒಂದು ಹೆಚ್ಚು ಕಮ್ಮಿ ಆಗಿದಾಗ ನೋಡ್ಕೋಬೇಕು. ಯಾರಿಗಾರು ನಿಮ್ಮ ಫ್ಯಾಮಿಲಿ ಯಾರಿಗೇನು ಆರೋಗ್ಯ ತೊಂದರೆ, ಶುಗರ್ ಗೇರ್ ಇನ್ನೂ ಬಂದಿಲ್ವಾ? ಕೇಳಿಸ್ತಿಲ್ಲ ಗುರುಗಳೇ. ಯಾರಿಗೂ ಶುಗರ್ ಬಂದಿಲ್ವಾ? ಯಾರಿಗೂ ಬಂದಿಲ್ಲ ಗುರುಗಳೇ. ಫ್ಯಾಮಿಲಿ ಒಬ್ರಿಗೂ ಇಲ್ವಾ? ಇಲ್ಲ ಯಾರಿಗೂ ಇಲ್ಲ. ಅದೊಂದು ಬರ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಮಗ ತುಂಬ ಶ್ರೀಮಂತ ಆಗ್ತಾನೆ, ತುಂಬ ಕೋಟ್ಯಾಧೀಶ್ವರ ಆಗ್ತಾನೆ, ಒಳ್ಳೆ ಜಾಬ್ ಸಿಗುತ್ತೆ, ಗೌರ್ಮೆಂಟ್ ಕೆಲಸ, ಇಲ್ಲಾಂದರೆ ಫಾರಿನ್ ಸೆಟ್ಲ್ ಆಗ್ತಾನೆ. ಬರೋದಕ್ಕೆ ಅಷ್ಟು ಒಳ್ಳೆ ಯೋಗ ಜಾತಕ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಮೇಡಮ್, ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ನೇರ್ಲಘಟ್ಟ ಮುನಿರಾಜು ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಏನು ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳ್ತೀರಾ? 4/3/1971. 4/3/1971. ಹುಟ್ಟಿದ ಸಮಯ? ಮಧ್ಯಾಹ್ನ 2 ಗಂಟೆ. ಹೌದು. ಹೇಳಿ, ಮಧ್ಯಾಹ್ನ 2 ಗಂಟೆ. ಏನು ಸರ್ ನಿಮ್ಮ ಪ್ರಶ್ನೆ? ನಮ್ದು ಆರೋಗ್ಯ ಮತ್ತೆ ನಮ್ದು ಒಂದು ಕೋರ್ಟ್ ಕೇಸ್ ಇದೆ ಸರ್. ಮತ್ತೆ ಆಮೇಲೆ ಒಂದು ದುಡ್ಡು ಇಸ್ಕೊಂಡು ಕೊಡ್ತಾ ಇಲ್ಲ, ಒಂದು 8 ಲಕ್ಷ, ಅದೊಂದು ಬಗ್ಗೆ ಕೇಳಬೇಕು ಸರ್. ನಿಮಗೆ ಲಗ್ನಾಧಿಪತಿ ಬುಧ ಭಾಳ ವಿಶೇಷವಾಗಿ ಎಲ್ಲಿದ್ದಾನಪ್ಪ? ನೀಚನಾಗಿರೋ ಅಂತ ಅಧಿಪತಿ ಬುಧ 6ನೇ ಮನೆಯಿದ್ದಾನೆ. ಯಾವ್ದಾದ್ರು ಜಮೀನು ಕೇಸ್ ಏನಾದ್ರು ಇದೆ ಸರ್? ಕೋರ್ಟು ಜಮೀನು ಯಾವುದು ಪ್ರಾಪರ್ಟಿದು? ಇದೆ ಸರ್. ಅದನ್ನು ಹೇಳ್ತಾ ಇದ್ದೆ. ಮತ್ತು ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ನೀವು ಹಾಗಾಗಿ ಹಿಂಗಿರೋದ್ರಿಂದ ನೀವು 9ನೇ ಮನೆ ಅಧಿಪತಿ, 8ನೇ ಮನೆ, 12ನೇ ಮನೆ, ನಿಮ್ಮ ತಂದೆ ನಿಮ್ಮ ತಾತನ ಬೇಗ ಕಳ್ಕೊಬೇಕಾಯ್ತು. ಯಾರು ಹೋಗಿದ್ದಾರೆ ಸರ್, ತಂದೆನೂ ಹೋಗಿದ್ದಾರೆ, ತಾತನೂ ಹೋಗಿದ್ದಾರೆ. ಹೌದು, ಇಬ್ಬರು ಕೂಡ ಡೆತ್ನ ಹೇಳ್ತೈತೆ ಜಾತಕ. ಯಾಕಂದರೆ ನಿಮಗೆ ಶನಿ ಕೆಟ್ಟಿರೋದ್ರಿಂದ ನಿಮಗೆ ಶನಿಯಿಂದ ಅವರ ಮರಣವನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳುತ್ತೆ. ಆಳವಾಗಿ ಹೇಳಿದ್ರೆ ಅವ್ರು ಯಾವ ಏರಲ್ಲೂ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. 2018 ಒಳಗಡೆ ಹೋಗಿರ್ಬೇಕಾಯ್ತು. ಯಾವಾಗ ಹೋದ್ರೆ ಗೊತ್ತಿಲ್ಲ. 2008 ಹೋದ್ರು ಸರ್. ಅದೇನೆ, ಅದು 18 ವರ್ಷ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ಹೋಗಿದ್ದಾರೆ. ಹಾಗಾದ್ರೆ 2000 ಇಸ್ವಿಯಿಂದ ಸ್ಟಾರ್ಟ್ ಮಾಡ್ತಾನೆ 100%. ಭಾಳ ಮಿರಾಕಲ್, ಭಾಳ ವೈಬ್ರೇಷನ್. ಇವಾಗ ಬುಧ ದಶೆ ನಡೀತಾ ಇದೆ. ಬುಧನಿಗೋಸ್ಕರ ಪ್ರಾಪರ್ಟಿ ಕೇಸ್ ಕ್ಲಿಯರ್ ಆಗೋಕ್ಕೋಸ್ಕರ ಭಾಳ ವಿಶೇಷವಾಗಿ ನೀವು ಬುಧಗ್ರಹನು ಮತ್ತು ಗುರುಗ್ರಹನು ಪೂಜೆ ಮಾಡ್ಬೇಕು ಸರ್. ಇಲ್ಲ ಬುಧಗ್ರಹನು ಮತ್ತು ಗುರುಗ್ರಹನು ಸ್ಟೋನ್ ಯೂಸ್ ಮಾಡಬೇಕು. ಬುಧಗ್ರಹ ಗುರುಗ್ರಹ ಸ್ಟೋನ್ ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸರ್. ದಯವಿಟ್ಟು ಅದನ್ನು ಯೂಸ್ ಮಾಡಿ. ಇಲ್ಲ ಗುರುಗ್ರಹಕ್ಕೂ ಬುಧಗ್ರಹ ಟೆಂಪಲ್ಗೆ ಓಟ್ ಬರ್ರಿ. ನಮ್ಮಲ್ಲಿ ಸಂಸ್ಥೆಯಲ್ಲಿ ಬರೆಸಿ ನಾವು ಕರ್ಕೋಗ್ತೀವಿ. ಯಾವುದೋ ಒಂದು ಟೆಂಪಲ್ ಕರ್ಕೋಗ್ತೀವಿ. ಎಲ್ಲರೂ ಎಲ್ಲ ಟೆಂಪಲ್ ಕೂತ್ಕೊಂಡು ವಾರಗಟ್ಟಲೆ ಕೊಡೋಕೆ ಒಂದು ಟೆಂಪಲ್ ಒಂದು ಹೋಮ ಆಗಿ ಮಾಡಿಸ್ತೀವಿ. ಮೂಲ ಟೆಂಪಲ್ ವಿಗ್ರಹಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ಬರ್ಸ್ಕೊಳ್ಳಿ. ನಾನು ಕರ್ಕೋದಾಗ ಬಂದು ಪೂಜೆ ಮಾಡಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು? ನಂದಿನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ನಂದಿನಿ? ನನ್ನ ಬಗ್ಗೆನೇ. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 14/10/1988.
1988. ಹುಟ್ಟಿದ ಸಮಯ ಹೌದು 6:45 ಮಾರ್ನಿಂಗ್. ಅಂದರೆ 6:45 ಬೆಳಗ್ಗೆ. 45. ಹ್ಮ್. ಏನ್ ಪ್ರಶ್ನೆ ಇತ್ತು? ಆರ್ಯವರ್ಧನ್ ಗುರುಗಳಿದ್ದಾರೆ. ನಂದಿನವ್ರೆ ಏನು ಮಾಡ್ತೀರಾ? ನಮಸ್ತೆ ಗುರುಜಿ. ಗುರುಜಿ ನಾನು ಕೆಲಸ ಮಾಡ್ತಾ ಇದ್ದೆ, ಬಟ್ 4 ತಿಂಗಳಿಂದ ಕೆಲಸ ಇಲ್ಲ ಗುರುಜಿ. ಕೆಲಸ ಹೋಗಿದೆ. ತುಂಬಾ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ, ಬಟ್ ಸಕ್ಸಸ್ ಕಾಣ್ತಾ ಇಲ್ಲ. ಏನು ಕೆಲಸ ಮಾಡ್ತೀರಾ ನಂದಿನವ್ರೆ? ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ಬರುತ್ತೆ ನಂದಿನವ್ರೆ ಸಂಬಳ ಪ್ಯಾಕೇಜು? ನಂಗೆ 1.5 ಲಕ್ಷ ಗುರುಜಿ. ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತೀರಾ? ಹೌದು ಗುರುಜಿ, ನೋಡ್ತೀನಿ. ಏನು ಇಷ್ಟ ಆಗುತ್ತೆ? ನೀವು ಡೈರೆಕ್ಟ್ ಆಗಿ ಮಾತಾಡೋದೇ ಇಷ್ಟ ಆಗುತ್ತೆ. ನಂದಿನವ್ರೆ, ನಿಮ್ಗೆ 2 ಮದುವೆ ಇದೆಯಲ್ಲ ಜಾಗದಲ್ಲಿ? ಇಲ್ಲ ಗುರುಜಿ, ಒಂದೇ ನನ್ಗೆ already ಆಗಿರೋದು? ಒಂದು ಮಗು ಇದೆ. ಅದು ಎರಡು ಮದುವೆ ಇದೆ, ಅದನ್ನು ಜಾಬ್ ಶಾಂತಿ ಮಾಡಿಸ್ಕೊಳ್ಳಿ. ಏನು ಹೇಳಿ? ಶಾಂತಿ. ಅದನ್ನು ತಿರುಚೆಂದೂರಿಗೆ ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗಿ ಏನೂ ತೊಂದರೆ ಆಗದಂಗೆ ಸರ್ವ್ ಮಾಡಿಕೊಡುತ್ತೆ. ಏನು ಹೇಳಿ? ಓಕೆ. ಯಾವ ಟೆಂಪಲ್ ಹೇಳಿ? ವೈದ್ಯನಾಥೇಶ್ವರ ಟೆಂಪಲ್ಲು ಕುಂಭಕೋಣಮಲ್ಲಿರುವಂಥದ್ದು. ಇಲ್ವಾ ತಿರುಚೆಂದೂರು ಮುರುಗನ್ನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ನಿಮಗೆ ಜಾಬ್ ಖಂಡಿತ ಕೂಡ ಇವಾಗ ಅಷ್ಟಮದಲ್ಲಿದ್ದಾನೆ ಯಾರು ಗುರುಗ್ರಹ. ನಿಮಗೆ ಜಾಬ್ ಬೇಕು ಅಂದರೆ 100%. ಇವಾಗ ನಡೀತಾರ ದಶೆಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆ ಮುಗೀತು, ಇವಾಗ ಕೇತು ದಶೆ. ನಿಮ್ಮ ಲೈಫಲ್ಲಿ ಒಂದು ವೈಡೂರ ಹಾಕಿ ಅಮ್ಮ. ವೈಡೂರ್ಯ. ಓಕೆ. ವೈಡೂರ್ಯ ಹಾಕಿದ್ರಾ ಇವತ್ತರೆಗೂ? ಯಾವುದು ಗುರುಜಿ? ಹಾಕಿದ್ದೀನಿ. ಹಾಕಿದ್ರೆ ವೈಡೂರ್ಯ ಹಾಕಿದ್ರಾ? ಹೌದು ಗುರುಜಿ. ಯಾವ ಬೆಳ್ಳಿಗೆ ಹಾಕಿರೋ ವೈಡೂರ್ಯನ? ನಾನು ರಿಂಗ್ ಫಿಂಗರ್. ಯಾವ್ದು ವೈಡೂರ್ಯನ? ವೈಟ್ ಹಾಕಿದ್ರಾ, ಗ್ರೀನ್ ಹಾಕಿದ್ರಾ? ವೈಟ್. ವೈಟ್ ಇದ್ರೆ ಅದನ್ನ ನೀವು ಒಂದು ಸ್ವಲ್ಪ ಎಲ್ಲೋ ಸೈಡಲ್ಲ, ಎಲ್ಲೋ ವೈಡೂರ ಹಾಕಿ. ಏನು ಹೇಳಿ? ಎಲ್ಲೋ ವೈಡೂರ್ಯ. ಎಲ್ಲೋ ವೈಡೂರ್ಯ. ಬಿಳೆ ಎಕ್ಕದ ಗಿಡನ ಪೂಜೆ ಮಾಡಿ, ಎಕ್ಕದ ಗಿಡ ಪೂಜೆ ಮಾಡಿ, ಮತ್ತು ಗಣಪತಿಗೆ ಹೊರಟು ಬರ್ರಿ. ಪಿಳ್ಳೇರ್ಪೆಟ್ಟಿ ಗಣಪತಿನ ದರ್ಶನ ಮಾಡಿಬಿಟ್ಟು ಬರ್ರಿ. ಏನು ಹೇಳಿ? ಪಿಲ್ಲೆಪೇಟೆ ಗಣಪತಿ. ಪಿಳ್ಳೇರ್ ಹೋಗಿದ್ದೀರಾ? ಇಲ್ಲ ಗುರುಜಿ. ಕೇಳಿದ್ದೀರಾ? ಕೇಳಿಲ್ಲ. ಹೋಗಿ ಪಿಳ್ಳೇರ್ಪೆಟ್ಟಿ ಗಣಪತಿ ಅಂತ ತಿರುಚಿಲಿ ಬರುತ್ತೆ. ಸಮಯಪುರ ಮಾರಿಯಮ್ಮ ಶ್ರೀರಂಗಂ ಪಕ್ಕದಲ್ಲಿ ಬರುತ್ತೆ. ತಿರುಚಿ ಹತ್ರ ಪಿಳ್ಳೇರ್ಪೆಟ್ಟಿ ಗಣಪತಿ ಅಂತ ಇಡೀ ಇಂಡಿಯಾಗೆ ಮೊದಲನೇ ಗಣಪತಿ. ಏನು ಹೇಳಿ? ಓಕೆ ಗುರುಜಿ, ಅರ್ಥ ಆಯ್ತು. ವಿಗ್ರಹಕ್ಕೆ ತುಂಬ ಪವರ್ಫುಲ್ ಇದೆ. ಅಲ್ಲಿ ಹೋಗಿ ದರ್ಶನ ಮಾಡಿಬಿಟ್ಟು ಬಂದ ತಕ್ಷಣ ವಿತ್ತಿನ ವಾರದಲ್ಲಿ ಕೆಲಸ ಸಿಗುತ್ತೆ, ಒಳ್ಳೆಯದಾಗಲಿ ನಿಮಗೆ.